ಬೆಂಗಳೂರು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿರುವಂತದ್ದು. ಅರೆಸ್ಟ್ ಆಗ್ತಾ ಇದ್ದಂತೆ ಭೈರತಿ ಬಸವರಾಜ್ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ. ಸಾಕಷ್ಟು ಜನರನ್ನು ನೋಡಿದ್ವಿ, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ, ದೊಡ್ಡ ಹೆಸರು ಮಾಡಿದಂಥವ್ರಿಗೆ ಅರೆಸ್ಟ್ ಆಗ್ತಿದ್ದ ಹಾಗೆ ಇನ್ನೇನು ಜೈಲಿಗೆ ಹಾಕ್ಬಿಡ್ತಾರೆ ಅಥವಾ ಕಸ್ಟಡಿಗೆ ಪಡೆದುಕೊಳ್ಬಿಡ್ತಾರೆ ಅನ್ನುವಂಥ ಟೈಮ್ನಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಸ್ಪೆಷಲಿ ಆ ಟೈಮ್ನಲ್ಲಿ ಮಾತ್ರ ಅಂತ ಜಯದೇವ ಆಸ್ಪತ್ರೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಭೈರತಿ ಬಸವರಾಜ್ ಅವರಿಗೆ ಇದೇ ಬರವಾಗುತ್ತಾ? ಹೆಲ್ತ್ ಕಂಡೀಷನ್, ಅರೆಸ್ಟ್, ಕಸ್ಟಡಿಯಿಂದ ತಪ್ಪಿಸುತ್ತಾ MLA ಹೆಲ್ತ್ ಕಂಡೀಷನ್ ಅನ್ನುವಂಥ ಪ್ರಶ್ನೆ. ಮೆಡಿಕಲ್ ರಿಪೋರ್ಟ್ ಮೇಲೆ ಭೈರತಿ ಬಸವರಾಜ್ಗೆ ಜೈಲ ಬೇಲ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅನ್ನುವಂಥದ್ದೇ ಒಂದು ಮೇನ್ ರೀಸನ್ ಸಿಕ್ಕಂತ ಸಂದರ್ಭದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ. ಇಂದಿನ ಪರೀಕ್ಷೆ ಬಳಿಕ ಕೋರ್ಟ್ಗೆ ವೈದ್ಯಕೀಯ ವರದಿಯನ್ನು ಕೊಡಲಾಗುತ್ತೆ. CID ಕಸ್ಟಡಿ ಅತ್ಯಗತ್ಯ ಅಂತ ಹೇಳಿರುವಂಥದ್ದು SPP ಅಶೋಕ್ ನಾಯ್ಕ್ ಪೊಲೀಸ್ ಸಮ್ಮುಖದಲ್ಲಿಯೇ ಚಿಕಿತ್ಸೆಗೆ ಆದೇಶವನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಆ ಹೆಲ್ತ್ ರಿಪೋರ್ಟ್ ಆಧಾರದ ಮೇಲೆ ಭೈರತಿ ಬಸವರಾಜ್ ಅವರಿಗೆ ಜೈಲ ಬೇಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅರೆಸ್ಟ್ ಆಗ್ತಾ ಇದ್ದಂತೆಯೇ ಬೇಲ್ಗೆ ಭೈರತಿ ಬಸವರಾಜ್ ಅರ್ಜಿಯನ್ನ ಹಾಕುವಂತ ಸಾಧ್ಯತೆ, ಹೆಲ್ತ್ ರಿಪೋರ್ಟ್ ಇಟ್ಕೊಂಡು ಜಾಮೀನು ಕೇಳುವಂತ ಸಾಧ್ಯತೆ ಇದೆ. ಸದ್ಯ ಹೆಲ್ತ್ ರಿಪೋರ್ಟ್ ಮೇಲೆ ನಿಂತಿರುವಂಥದ್ದು ಭೈರತಿ ಬಸವರಾಜ್ ಅವರ ಜೈಲ ಬೇಲ ಅನ್ನುವಂಥ ಕುತೂಹಲ. ಯಾವ ರೀತಿಯಾಗಿ ಆದೇಶ ಹೊರಗೆ ಬರುತ್ತೆ ನೋಡಬೇಕು. ಅಕಸ್ಮಾತ್ ನಿಜಕ್ಕೂ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನುವಂಥದ್ದೇ ಆದರೆ ಜಾಮೀನು ಸಿಗುವಂತ ಎಲ್ಲ ಸಾಧ್ಯತೆಗಳಿರುತ್ತೆ ಈ ಹಿಂದಿನ ಪ್ರಕರಣಗಳನ್ನು ಒಮ್ಮೆ ಅವಲೋಕಿಸಿದಾಗ. ಇನ್ನು ಬೆಂಗಳೂರು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಭೈರತಿ ಕಸ್ಟಡಿಗೆ ಪಡಿಲಿಕ್ಕೆ CID ಕೊಟ್ಟಂತ ಕಾರಣ ಆದ್ರೂ ಏನು? ಸಾಕಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡಿದ್ದಾರೆ CID ಆಫೀಸರ್ಸ್. ಆ ಕಾರಣಕ್ಕೋಸ್ಕರನೇ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲೆಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಭೈರತಿ ಬಸವರಾಜ್ ಕಸ್ಟಡಿಗೆ 9 ಪ್ರಮುಖ ಕಾರಣವನ್ನ ಕೊಟ್ಟಿರುವಂತದ್ದು CID. ಪ್ರಮುಖವಾಗಿ ಭೈರತಿ ಬಸವರಾಜ್ ಮೊಬೈಲ್ಗಳು ನಾಪತ್ತೆ ಆಗಿದ್ದಾವೆ. ಅರೆಸ್ಟ್ ವೇಳೆ ಮೊಬೈಲ್ ಫೋನ್ ಇರಲಿಲ್ಲ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. A1 ಆರೋಪಿ ಜೊತೆಗೆ ನಿಕಟ ಸಂಪರ್ಕ ಆರೋಪ ಕೂಡ ಇದೆ. A1 ಆರೋಪಿ ಯಾರು? ಜಗ್ಗ, ಬೆಂಗಳೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. ಆತನ ಜೊತೆ ನಿಕಟ ಸಂಪರ್ಕ ಇದೆ ಭೈರತಿ ಬಸವರಾಜ್ ಅವರಿಗೆ ಅಂತ. ಅದು ಸೇರಿದಂತೆ ಇನ್ನು ಸಾಕಷ್ಟು ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಇನ್ನು ಆಡಿಯೋ ರೆಕಾರ್ಡ್ಸ್ಗಳೆಲ್ಲ ಸಿಕ್ಕಿರುವಂಥದ್ದು, ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಒಂದ್ ಕಡೆ ಹಾರ್ಟ್ ಪ್ರಾಬ್ಲಮ್ ಕಾರಣಕ್ಕೋಸ್ಕರ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದೇ ಅವರಿಗೆ ಜಾಮೀನು ಸಿಗುವಂತ ನಿಟ್ಟಿನಲ್ಲಿ ಪ್ರಮುಖ ಕಾರಣ ಆಗಬಹುದಾ ಅಂತ. ಮತ್ತೊಂದ್ ಕಡೆ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು, ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ CID ಅವರು ಯಾವ ರೀತಿಯಾಗಿ ರಿಮಾಂಡ್ ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಪೃಥ್ವಿ, ಈಗಾಗಲೇ ಬೆಂಗಳೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ತನಿಖೆ ವೇಳೆ ಭೈರತಿ ಬಸವರಾಜ್ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು CID ಮಾಡಿದ್ದಾರೆ. ಆದರೆ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಂಥ ಹಿನ್ನೆಲೆಯಲ್ಲಿ ಈಗ ಅವರು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪೊಲೀಸರ ಸಮ್ಮುಖದಲ್ಲಿಯೇ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಇವತ್ತು 10 ಗಂಟೆ ಸುಮಾರಿಗೆ ಅವರ ಹೆಲ್ತ್ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗಲಿದೆ. ಡಾಕ್ಟರ್ ಅವರ ಹೆಲ್ತನ್ನು ಚೆಕಪ್ ಮಾಡ್ತಿದ್ದಾರೆ. ಅಂದರೆ ನಿನ್ನೆ ECGಯಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಅವರಿಗೆ ಈ ಮುಂಚೆಯೂ ಕೂಡ ಹೃದಯ ಸಂಬಂಧಿತ ಕಾಯಿಲೆ ಇರೋದ್ರಿಂದ ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ ಅಂತೇಳಿ ಮನವಿ ಮಾಡಿದ್ರು. ಕೋರ್ಟ್ ಕೂಡ ಪೊಲೀಸರ ಸಮ್ಮುಖದಲ್ಲೇ ಚಿಕಿತ್ಸೆ ಕೊಡಿಸ್ಬೇಕು ಅಂತೇಳಿ ಆರ್ಡರ್ ಮಾಡಿತ್ತು. ಈಗ ಈ ಸದ್ಯಕ್ಕೆ ಅವರನ್ನು ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. 10 ಗಂಟೆ ಸುಮಾರಿಗೆ ಅವರ ಹೆಲ್ತ್ ಅಪ್ಡೇಟ್ ಬರುತ್ತೆ, ಹೆಲ್ತ್ ರಿಪೋರ್ಟ್ ಬರುತ್ತೆ. ಆ ಒಂದು ರಿಪೋರ್ಟ್ನಲ್ಲಿ ಏನಿರುತ್ತೆ ಅನ್ನೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರ ಆರೋಗ್ಯದ ಸ್ಥಿತಿಗತಿ ಏನಿದೆ ಅನ್ನೋದ್ರ ಮೇಲೆ ಅವರು ಚಿಕಿತ್ಸೆಗೆ ಸಹಕರಿಸಬಲ್ಲರ, ಅವರು ವಿಚಾರಣೆಗೆ ಸಹಕರಿಸಬಲ್ಲರ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಅದು ಡಾಕ್ಟರ್ ರಿಪೋರ್ಟ್ ಮೇಲೆ ನಿಂತಿರುತ್ತೆ. ಒಂದು ವೇಳೆ ಇಲ್ಲಿ ರಿಪೋರ್ಟ್ನಲ್ಲಿ ಅವರಿಗೆ ಸೀರಿಯಸ್ ಇದೆ ಅಥವಾ ಗಂಭೀರತೆ ಇದೆ, ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಏನಾದರೂ ಇದ್ದರೆ ಆ ಒಂದು ವಿಚಾರವನ್ನು ನ್ಯಾಯಾಧೀಶರು ಪರಿಗಣಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಆರೋಗ್ಯ ಅನ್ನುವಂಥದ್ದು ಯಾವುದೇ ವ್ಯಕ್ತಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೊಂದು ಮೂಲಭೂತ ಹಕ್ಕು ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಆ ಒಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ಗಿಂತಲೂ ಒಂದಷ್ಟು ಈಸಿ ಆದಂಥ ಒಂದಷ್ಟು ವಿಚಾರಗಳನ್ನ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಜೈಲಿಗೆ ಕಳಿಸದೆ ಮತ್ತು ನೇರವಾಗಿ ಅಂದರೆ ಹೊರಗಡೆ ಇದ್ದುಕೊಂಡೇ ವಿಚಾರಣೆಗೆ ಹಾಜರಾಗ್ಬೋದು ಅನ್ನುವಂಥ ರೀತಿಯಲ್ಲಿ
ಮನವಿ ಮಾಡ್ಬೋದು, ಅದಕ್ಕೆ ಆರ್ಡರ್ ಕೊಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅಷ್ಟೊಂದು ಅಂದರೆ ಅಡ್ಮಿಟ್ ಆಗಲೇಬೇಕು ಅಥವಾ ಸೀರಿಯಸ್ ಇದೆ ಅನ್ನೋಂಥ ರೀತಿಯಲ್ಲಿ ಏನಾದರೂ ರಿಪೋರ್ಟ್ ಇರಲಿಲ್ಲ ಅಂದರೆ ನಾರ್ಮಲ್ ಇದೆ, ಸೀರಿಯಸ್ ಕಂಡೀಷನ್ ಇಲ್ಲ ಅನ್ನೋಂಥದ್ದು ಏನಾದರೂ ರಿಪೋರ್ಟ್ನಲ್ಲಿ ಬಂದರೆ ಅವರನ್ನು ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು SP ಅವ್ರು ಮಾಡ್ತಾರೆ. ಈಗಾಗಲೇ ಅವರನ್ನು ಯಾಕೆ ಕಸ್ಟಡಿಗೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ 9 ಪ್ರಮುಖ ಅಂಶಗಳನ್ನು CID ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಈ ಒಂದು ಆರೋಪಿಯ ಜೊತೆ A1 ಆರೋಪಿಯ ಜೊತೆ ಸತತವಾಗಿ ಸಂಪರ್ಕ ಇದೆ, ಇವರ ಮೊಬೈಲ್ ಇಲ್ಲ, ಅವರ ಮನೆಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇವರು ಈ ಮುಂಚೆಯೂ ಕೂಡ ತನಿಖಾ ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಬಾಕಿ ಇದೆ. ಇಲ್ಲಿವರೆಗೂ ಕೂಡ ನಾವು ಇವರನ್ನು ವಿಚಾರಣೆ ಮಾಡಿಲ್ಲ. ನಿನ್ನೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಮೇಲೆ ಅಷ್ಟೇ ಅವರನ್ನು ವಿಚಾರಣೆ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿ ವಿಚಾರಣೆಯನ್ನು ಮಾಡುವಂತಹ ಕೆಲಸ ಬಾಕಿ ಇದೆ. ಹೀಗಾಗಿ ತನಿಖಾ ಹಂತದ ಕೆಲಸಗಳು ಸಾಕಷ್ಟು ಇರೋದ್ರಿಂದ ಎಲ್ಲವನ್ನೂ ಕೂಡ ನಾವು ತನಿಖೆಯನ್ನು ಕಂಡುಕೊಳ್ಬೇಕಾಗಿದೆ. ಇವರನ್ನು ವಿಚಾರಣೆ ಮಾಡಬೇಕಿದೆ ಅಂತೇಳಿ, ವಿಚಾರಣೆಗೆ ಮಾಡಬೇಕಿದೆ ಅಂತೇಳಿ ಅವರನ್ನು ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು ನಿನ್ನೆ SPP ಮಾಡಿದರು CID ಪರವಾಗಿ. ಹೀಗಾಗಿ ಅವರ ಹೆಲ್ತ್ನಲ್ಲಿ ಏನಾದರೂ ಏರ್ಪೇರಿಲ್ಲದೆ ಅವರ ಹೆಲ್ತ್ ರಿಪೋರ್ಟ್ ನಾರ್ಮಲ್ ಅಂತೇಳಿ ಬಂದರೆ, ಅಂದರೆ ಅವರು ವಿಚಾರಣೆಗೆ ಸಹಕರಿಸ್ಬೋದು, ವಿಚಾರಣೆಗೆ ಹಾಜರಾಗ್ಬೋದು ಅಂತೇಳಿ ಏನಾದರೂ ರಿಪೋರ್ಟ್ ಬಂದರೆ, ಅಂದರೆ ಅಷ್ಟೊಂದು ಗಂಭೀರತೆ ಇಲ್ಲ ಮತ್ತೊಂದು ಕಡೆ ಅಂತೇಳಿ ಮಾದೇಶ ಇವರು ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಭೈರತಿ ಬಸವರಾಜ್ ಕಡೆಯವರು ವಾದವನ್ನ ಮಾಡಲಿದ್ದಾರೆ. ನೋ ಡೌಟ್ ಅದು ಆಧಾರದ ಮೇಲೆನೆ ತೀರ್ಪು ಕೂಡ ಬರಲಿದೆ. ಅದರ ಜೊತೆಗೆ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಏನಾದರೂ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಇವರ ಹೆಸರು ಬಂದಿರುವಂತ ಹಿನ್ನೆಲೆಯಲ್ಲೇ ಅದು ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆಯಾ? ಆ ವಿಚಾರಗಳು ಏನಾದರೂ ಮೆನ್ಷನ್ ಆಗಿದವಾ ಅಂತ? ಪೃಥ್ವಿಯಲ್ಲಿ ನೇರವಾಗಿ ಭೈರತಿ ಬಸವರಾಜ್ ಅವರು ಉಳಿದ ಆರೋಪಿಗಳ ಜೊತೆ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇಲ್ಲ. ಇವು ನಿನ್ನೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧವೇ ಇಲ್ಲ ಅಂತ ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನೇ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇವರು ಹೇಳಿಕೆ ನೀಡುತ್ತಿರುವಂಥ ವಿಚಾರಗಳಿಗೂ ಮತ್ತು ತನಿಖೆ ವೇಳೆ ಪತ್ತೆಯಾಗಿರುವಂಥ ಸಾಕ್ಷ್ಯಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಹೀಗಾಗಿ ಅವರ ವಿರುದ್ಧ ಸಾಕಷ್ಟು ಎವಿಡೆನ್ಸ್ಗಳು ಪತ್ತೆಯಾಗಿದೆ. ಆರೋಪಿಗಳು ಕೂಡ ಎಲ್ಲೂ ಕೂಡ ನೇರವಾಗಿ ಇವರ ಹೆಸರನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಇಲ್ಲಿ ಇವರ ಹೆಸರು ಯಾಕೆ ತಳ್ಕೊಬಳಕ್ಕೆ ಬರ್ತಿದೆ ಅಂತಂದರೆ, ಈ ಮುಂಚೆ ಇವರು ಮತ್ತು ಬಿಕ್ಲಶಿವ ಮಧ್ಯೆ ನಡೆದಿದ್ದಂಥ ಒಂದಷ್ಟು ವಿಚಾರಗಳು, ಮತ್ತು ಅದರಲ್ಲಿ ಜಗ್ಗ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು, ಮತ್ತು ಜಗ್ಗ ಅಲಿಯಾಸ್ ಜಗದೀಶ್ ಮತ್ತು ಭೈರತಿ ಬಸವರಾಜ್ ಅವರು ಮತ್ತು ಅಜಿತ್ ಅವರು, ಈ 3 ಜನ ಸಾಕಷ್ಟು ವ್ಯವಹಾರಗಳಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಉಳಿದ 17 ಆರೋಪಿಗಳೇನಿರ್ತಾರೆ, ಅಂದರೆ ಈ ಒಂದು ಪ್ರಕರಣದಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿದಂಥ ಆರೋಪಿಗಳು, ಕ್ರೈಮ್ ಸೀನ್ನಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳೇನಿದ್ದಾರೆ ಅವ್ರಿಗೂ ಮತ್ತು ಶಾಸಕರು ನೇರ ಕನೆಕ್ಷನ್ ಇರೋದಿಲ್ಲ. ಆದರೆ ಈ ಎಲ್ಲರನ್ನೂ ಕೂಡ ಶಾಸಕರೇ ಮುಂದೆ ನಿಂತು ಜಗ್ಗನ ಮೂಲಕ ಆಪರೇಟ್ ಮಾಡಿಸಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳಿದೆ. ಹೀಗಾಗಿ ಅದಕ್ಕೆ ಸಂಬಂಧಿತ ಸಾಕಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ CID ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅಂದರೆ ಇಲ್ಲಿ ಬಿಕ್ಲಶಿವ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇವರಿಗೆ, ಅಂದರೆ ಬಿಕ್ಲಶಿವಗೆ ಸಂಬಂಧಿತ ಒಂದು ಜಮೀನು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುತ್ತೆ. ಆ ಒಂದು ಜಮೀನನ್ನು ಬರೆಸಿಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಮತ್ತು ಅವರ ಬೆಂಬಲಿಗರು ಬಂದು ನನ್ನ ಮೇಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತೇಳಿ ಈ ಮುಂಚೆ ದೂರು ನೀಡುವಂಥ ಕೆಲಸವನ್ನು ಬಿಕ್ಲಶಿವ ಮಾಡಿದರು. ಜೊತೆಗೆ ಈ ಜಗ್ಗನ ಮೂಲಕ ಈ ಒಂದು ಕೊಲೆ ಆಗಿರೋದ್ರಿಂದ ಭೈರತಿ ಬಸವರಾಜ್ ಅವರೇ ಜಗ್ಗನ ಮೂಲಕ ಆ ಬಿಕ್ಲಶಿವ ಕೊಲೆ ಮಾಡಿಸಿರ್ಬೋದು ಅನ್ನೋಂಥದ್ದು ಸಾಕಷ್ಟು ಆರೋಪಗಳಿದೆ. ಅದಕ್ಕೆ ಸಂಬಂಧಿತವಾಗಿ ಜಗ್ಗನ ಜೊತೆ ಇರುವಂಥ ಕಾಂಟ್ಯಾಕ್ಟ್ ಆಗಿರ್ಬೋದು, ಮತ್ತು 20ನೇ ಆರೋಪಿ ಆಗಿರುವಂಥ ಅಜಿತ್ನ ಕಾಂಟ್ಯಾಕ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲೂ ಕೂಡ ಗೊತ್ತಾಗಿದೆ. ಇವರು ಎಲ್ಲೆಲ್ಲಿ ಮೀಟ್ ಆಗಿದ್ರು, ಯಾರ್ಯಾರ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ರು, ಎಷ್ಟು ಸಲ ಮೀಟ್ ಆಗಿದ್ದಾರೆ, ಎಲ್ಲೆಲ್ಲಿಗೆ ಹೋಗಿ ಬಂದಿದ್ರು ಅಂತೇಳಿ. ಯಾಕಂದರೆ ತನಿಖೆ ವೇಳೆ ಇವರು ಈ ಮುಂಚೆ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೂ ಮತ್ತು ಆರೋಪಿಗೆ ಯಾವುದೇ ರೀತಿಯಾದಂಥ ಸಂಬಂಧವೇ ಇಲ್ಲ, ಈ ಕೊಲೆಗೂ ನನಗೆ ಸಂಬಂಧವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಲ್ಲಿ ಫೋಟೋಗಳು ಬಂದರೆ ನನಗೂ ಅವನಿಗೂ ಯಾವ ರೀತಿ ಕಾಂಟ್ಯಾಕ್ಟ್ ಇರುತ್ತೆ ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಹೇಳಿದರು, ಮಾಧ್ಯಮಗಳ ಮುಂದೆ ಹೇಳಿದರು. ಜೊತೆಗೆ ತನಿಖಾ ಹಂತದಲ್ಲೂ ಕೂಡ ಪೊಲೀಸರ ಮುಂದೆ ಅದೇ ವಿಚಾರವನ್ನು ಹೇಳಿದರು. ಆದರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಅವರ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿರೋದ್ರಿಂದ ಅವರು ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಪತ್ತೆಯಾಗಿದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡಿದ್ದಾರೆ. ಪೃಥ್ವಿ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.